ಕಾರ್ತಿಕ ಹುಣ್ಣಿಮೆ ಹಿನ್ನೆಲೆಯಲ್ಲಿ ವಡಸಲಮ್ಮ ಮತ್ತು ಕೊಳಗದಮ್ಮ ದೇವಿಗೆ ವಿಶೇಷ ಪೂಜೆ. ತಾಲೂಕಿನ ನೇಲಕೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳಾಲಸಂದ್ರ ಗ್ರಾಮದಲ್ಲಿ ಪುರಾತನವುಳ್ಳ ದೇವಾಲಯಗಳಲ್ಲಿ ವಡಸಲಮ್ಮ ಮತ್ತು ಕೊಳಗದಮ್ಮ ದೇವಸ್ಥಾನ ಕೂಡ ಒಂದಾಗಿದೆ. ಇನ್ನು ಈ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. 5 ಗ್ರಾಮಗಳಿಗೆ ಸೇರಿದ ದೇವಾಲಯವಿದು. ಗ್ರಾಮದ ಜನರಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಬ್ಬರ ಭಕ್ತರ ದೇವಾಲಯವಾಗಿದೆ. ಗ್ರಾಮದ ಮುಖಂಡರೇ ಟ್ರಸ್ಟ್ ಸ್ಥಾಪಿಸಿಕೊಂಡು ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರಮಿಸುತ್ತಿದ್ದಾರೆ. ರಾಜ್ಯ ಹೊರ ರಾಜ್ಯಗಳಿಂದಲೂ ಸಹ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆಯುತ್ತಾರೆ. ಈ ದೇವಾಲಯದ ಇಬ್ಬರು ತಾಯಿಯೂ ಸಹ ಭಕ್ತರು ಬೇಡಿದ ವರವನ್ನ ಕರುಣಿಸುವ ತಾಯಿಗಳು. ಈಗಲೂ ಸಹ ಲಕ್ಷಾಂತರ ಕುಟುಂಬ ತಾಯಿಯನ್ನ ಆರಾಧಿಸುತ್ತಿದ್ದು ಕುಟುಂಬಗಳಿಗರ ರಕ್ಷಣೆಯಾಗಿ ನಿಂತಿದ್ದಾಳೆ. ಇನ್ನು ಲಕ್ಷಾಂತರ ಭಕ್ತರನ್ನ ಒಳಗೊಂಡಂತ ತಾಯಿಗೆ ಸುಸಜ್ಜಿತವಾದ ದೇವಾಲಯದ ಕಟ್ಟಡದ ಕೆಲಸ ಭರದಿಂದ ಸಾಗುತ್ತಿದ್ದು ನೂರಾರು ದಾನಿಗಳು ದೇವಾಲಯದ ಜೀರ್ಣೋದ್ಧಾರಕ್ಕೆ ತನುಮನ ಧನವನ್ನ ಅರ್ಪಿಸಿದ್ದಾರೆ. ಆದರೂ ಸಹ ದೇವಾಲಯದ ಕಟ್ಟಡ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಭಕ್ತ ಸಮೂಹ ಹೆಚ್ಚಿನದಾಗಿ ದೇವಾಲಯದ ನಿರ್ಮಾಣಕ್ಕೆ ಧನ ಸಹಾಯ ಮಾಡಬೇಕಾಗಿ ದೇವಾಲಯದ ಟ್ರಸ್ಟ್ ಮನವಿ ಮಾಡಿದ್ದಾರೆ. ಈ ಅಳಾಲಸಂದ್ರ, ಹುಲಸಪ್ಪನಹಳ್ಳಿ, ಕರೇಕಲ್ಲು, ವೆಂಕಟಾಪುರ, ಹನುಮಂತಪುರ, ಹೊನ್ನೂತಿನಹಳ್ಳಿ, ದೊಡ್ಡಟ್ಟಿ, ಶಂಕನಹಳ್ಳಿ ಈ ಗ್ರಾಮ ದೇವತೆ ಹಳೆಯ ಶಿಥಿಲವಾಗಿ ದೇವಸ್ಥಾನ ಕಿತ್ತು 5 ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಈಗ ಒಂದು 8 ಅಡಿಗೆ ಲೆವೆಲಿಗೆ ತಂದಿದ್ದಾರೆ. ಎಲ್ಲ ಭಕ್ತಾದಿಗಳು ಸಹಕಾರದಿಂದ 18 ಅಡಿ ಪಾಯದಿಂದ ಈ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಎಲ್ಲ ಕೆತ್ತನೆ ಶಿಖರ ಈಗ ಅರ್ಧದಲ್ಲಿ ನಿಂತೋಗಿದೆ. ಭಕ್ತಾದಿಗಳು ಸಹಕಾರದಿಂದ ಇವತ್ತು ಒಂದು 1.25 ಕೋಟಿವರೆಗೂ ಕೆಲಸ ಆಗಿದೆ. ಈಗ ಸ್ವಲ್ಪ ಹಣದ ಮುಗ್ಗಟ್ಟು ತೊಂದರೆ ಆಗಿದೆ. ಭಕ್ತಾದಿಗಳು ಸಹಕಾರ ಕೊಡಬೇಕು. ಇಲ್ಲಿ ಶುಕ್ರವಾರ ಮಂಗಳವಾರ 1000 ಜನ ನಡೆಸ್ತಾರೆ. ಇದರಲ್ಲಿ ಭಕ್ತರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ನಮ್ಮ ತಾಲೂಕು ಜಿಲ್ಲೆ ಎಲ್ಲ ಭಕ್ತಾದಿಗಳನ್ನ ಇಲ್ಲಿ 1.25 ಕೋಟಿ ಕೆಲಸ ನಡೆದಿದೆ. ಈ ತಾಯಿ ಚಾಮುಂಡೇಶ್ವರಿ, ವಡಸಲಮ್ಮ ತಾಯಿ, ಕೊಳಗದಮ್ಮ ತಾಯಿ ಅಂತೇಳಿ ಈ ನಮ್ಮ ಜಯಮಂಗಲಿ ನಡಿ ತಡದಲ್ಲಿ ನೆಲೆಸಿ ಎಲ್ಲ ಬರುವ ಭಕ್ತಾದಿಗಳಿಗೆ ಅವ್ರ ಕಟ ಸುಖಾದಿಗಳನ್ನು ನಿರ್ವಹಿಸಿ ಪರಿಹಾರ ಮಾಡ್ತಾಳೆ ತಾಯಿ. ಅದರಿಂದ ದಯವಿಟ್ಟು ಭಕ್ತಾದಿಗಳು ಹಾಗೆ ಎಲ್ಲರೂ ಸಹ ಈ ತಾಯಿ ದೇವಸ್ಥಾನಕ್ಕೆ ತನುಮನ ಧನ ಸಹಾಯ ಮಾಡಿ ದೇವಸ್ಥಾನ ಪೂರ್ಣಗೊಳಿಸಬೇಕೆಂದು ತಮ್ಮಲ್ಲಿ ಮತ್ತು ಭಕ್ತಾದಿಗಳಿಗೆ ಬೇಡುತ್ತೇವೆ. ನಾವು ಈ ದೇವಸ್ಥಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಾಗರಾಜು ಅಂತೇಳಿ ಎಲ್ಲ ಸಹಕಾರ ಕೊಡಬೇಕಂತ ಈ ಮೂಲಕ ತಾಯಿಯಲ್ಲಿ ತಮ್ಮಲ್ಲಿ ಬೇಡ್ಕೊಂತೇವೆ. ಶ್ರೀ ಶಕ್ತಿ ದೇವತೆ ಕೊಳಗದಮ್ಮ ಮತ್ತು ವಡಸಲಮ್ಮ, ಶ್ರೀ ಆಂಜನೇಯ ಸಿದ್ಧಲಿಂಗೇಶ್ವರ ಕೃಪಾಕ್ಕೆ ನಮಸ್ಕರಿಸುತ್ತಾ ನಾವು ಈ ಐದಳ್ಳಿ ಗ್ರಾಮದ ಪರವಾಗಿ, ಐದಳ್ಳಿ ಪಣಗಾರಗಳ ಪರವಾಗಿ, ರೈತರ ಪರವಾಗಿ ಈ ದೇವಸ್ಥಾನ, ಹಳೆಯ ದೇವಸ್ಥಾನವನ್ನು ಕಿತ್ತಾಕಿ ಹೊಸದಾಗಿ ನಿರ್ಮಾಣ ಮಾಡಬೇಕೆಂದು ಬಂದು ಭಕ್ತಾದಿಗಳು ಇಲ್ಲಿ ಕೇಳ್ಕೊಂಬರು. ನಾವು ಕಾಲ ಬಂದಾಗ, ಟೈಮ್ ಬಂದಾಗ ಅದಾಗತ್ತೈತಮ್ಮ, ಈಗ ನಡೀತಾ ಐತೆ, ನಡ್ಕೊಂಡೋಗಲಿ ಅಂತ ಹೇಳಿದ್ದೀವಿ. ಅದೇ ಪ್ರಕಾರ ಈಗ ದೇವಸ್ಥಾನ ತಳಪಾಯ 18 ಅಡಿಯಿಂದ ತಳಪಾಯ ತಂದು ಈ ಮೇಲೆ ಭೂಮಿ ಮಟ್ಟದ ಮೇಲೆ 8 ಅಡಿ ಹೋಗಿದೆ. ಈಗ ಹಣಕಾಸಿನ ತೊಂದರೆ ಆಗಿ ಸ್ವಲ್ಪ ಸ್ಥಗಿತಗೊಂಡಿದೆ. ಆದ್ದರಿಂದ ಭಕ್ತಾದಿಗಳು ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈಗ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ಈ ವಡಸಲಮ್ಮ, ಕೊಳಗದಮ್ಮ ದೇವಿಗೆ ಹಣದ ಸಹಾಯ ಇರೋದರಿಂದ ಬಂದು ಭಕ್ತಾದಿಗಳು ದಯವಿಟ್ಟು ನಿಮ್ಮ ಕೈಲಾದಂಥ ಸಹಾಯ, ಧನ ಸಹಾಯ ಮಾಡಬೇಕೆಂದು ನಾನು ಐದಳ್ಳಿ ಪಣಗಾರಗಳ ಪರವಾಗಿ ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತು ವಡಸಲಮ್ಮ ದೇವಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಅನೇಕ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾ ನಿವಾರಣೆಯಾಗಿದೆ ಅನ್ನತಕ್ಕಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಅವರ ಪೂಜಾ ಕಾರ್ಯಗಳನ್ನು ನಿರ್ವಹಿಸ್ತಾ ಕಾಣಿಕೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಈ ದೇವತೆ ಯಾರ್ಯಾರಿಗೆ ಏನೇನು ತೊಂದರೆಗಳಿವೆಯೋ ಆ ತೊಂದರೆಗಳನ್ನೆಲ್ಲ ಸೂಕ್ಷ್ಮವಾಗಿ, ಅದ್ಭುತವಾಗಿ ಇಲ್ದಿದ್ದೆ ಕಣ್ಣಿಗೆ ಕಾಣದಂತೆ ಅವರ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಬಂದಿದ್ದಾಳೆ. ಆದ್ದರಿಂದ ಈ ದೇವತೆಯ ಮಹಿಮೆಯನ್ನು ತಿಳಿದಂಥ ಜನ ಬೇರೆ ಕಡೆಯಿಂದ, ಸ್ಥಳೀಕರಲ್ಲದೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಬಂದವರೇ. ಭಕ್ತಾದಿಗಳೆಲ್ಲನೂ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಕೋಬೇಕು ಅನ್ನತಕ್ಕಂಥ ಅಭಿಪ್ರಾಯಗಳು ತಮ್ಮಲ್ಲಿದ್ದರೆ ಅವುಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಈ ಕಟ್ಟಡ ನಿರ್ಮಾಣವಾಗ್ತಕ್ಕಂಥದ್ದಕ್ಕೆ ಸಹಾಯ ಮಾಡಿ ಅನ್ನತಕ್ಕಂಥ ಮಾತನ್ನು ಈ ಮೂಲಕ ನಾನು ಒಬ್ಬ ಖಜಾಂಚಿಯಾಗಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಶ್ರೀ ನಾಗಯ್ಯ, ವೆಂಕಟಾಪುರ, ರಿಟೈರ್ಡ್ ಮಾಸ್ಟರ್. ನನ್ನ ಹೆಸರು ಶಿವಣ್ಣ ಅಂತ, ನಿವೃತ್ತ ಶಿಕ್ಷಕ. ಈ ದೇವಿಯ ಭಕ್ತ, ಅಳಾಲಸಂದ್ರದವನು. ಅಳಾಲಸಂದ್ರ ಒಂದೇ ಅಲ್ಲ, ಅಳಾಲಸಂದ್ರಕ್ಕೆ 5 ಹಳ್ಳಿಗಳು ಗ್ರಾಮಗಳು ಸೇರಿಕೊಂಡವೆ. ಈ ದೇವಿ
ಜಯಮಂಗಲಿ ನದಿಯ ದಡದಲ್ಲಿದೆ. ಜಯಮಂಗಲಿ ನದಿಯ ಉಪನದಿಯ ದಡದಲ್ಲಿ ಜಯ ಮಂಗಲಿ ಎರಡೂ ನದಿಗಳು ಮುಂದೆ ಸೇರ್ಕೊತವೆ. ಈ ನದಿಯ ದಡದಲ್ಲಿದೆ. 1987ರಲ್ಲಿ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದಂಥ ಶಿವಕುಮಾರ ಸ್ವಾಮಿಗಳು ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಇದು ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಬಂದಾಗ ಈ ದೇವಿಯ ದರ್ಶನವನ್ನು ಮಾಡಿ, ಇದು ಬಹಳ ಪುರಾತನವಾದಂತಹ ದೇವಸ್ಥಾನ. ಈ ದೇವಿ ಏನು ನಮ್ಮ ಗ್ರಾಮಗಳಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾಳೆ. ಅದನ್ನು ಪುನರ್ಜೀವನ ಮಾಡಿಸಿ, ಹಳೆ ದೇವಸ್ಥಾನ ಬರೀ ಮಣ್ಣಿನ ದೇವಸ್ಥಾನ, ಅದು ಯಾವತ್ತಾದರೂ ಶಿಥಿಲ ಆಗ್ಬೋದು, ಪುನರ್ನಿರ್ಮಾಣ ಮಾಡಿ ಅಂತ ಹೇಳೋಗಿದ್ದಂತಹ ಒಂದು ಕಾಲ ಇವತ್ತು ಕೂಡ ಬರ್ತಾ ಇದೆ. ಇದಕ್ಕೆ ಪ್ರತಿಯೊಬ್ಬ ಭಕ್ತರು, ಬರೀ 5 ಹಳ್ಳಿ ಅಲ್ಲ, ಇಡೀ ನಮ್ಮ ಕರ್ನಾಟಕ ಜನ, ಜೊತೆಗೆ ನಮ್ಮ ನೆರೆಹೊರೆಯ ರಾಜ್ಯಗಳ ಭಕ್ತರುಗಳು ಸಹ ಈ ಕಡೆ ಬಂದಾಗ ತಮ್ಮ ಕೈಲಾದ ಮಟ್ಟಿಗೆ, ಯಾಕೆಂದರೆ 99 ರೂಪಾಯಿ ಇದೆ, ಅದು 100 ರೂಪಾಯಿ ಆಗಲ್ಲ. 100 ರೂಪಾಯಿ ಆಗಬೇಕಾದ್ರೆ 1 ರೂಪಾಯಿ ಸೇರಿಸಿದ್ರೆ ಮಾತ್ರ 100 ಆಗುತ್ತೆ. ಹಾಗೆ ಬರೀ ನಮ್ಮ 5 ಹಳ್ಳಿಯವರೇ ಸೇರಿ ದೇವಸ್ಥಾನ ಪುನರ್ಜೀವನ ಆಗಲ್ಲ. ಅದರಿಂದ ಪ್ರತಿಯೊಬ್ಬರು ತಮ್ಮ ಕೈಲಾದ ತನುಮನ ಧನ ಸಹಾಯವನ್ನು ಮಾಡಿದಾಗ ಈ ದೇವಾಲಯ ಅಭಿವೃದ್ಧಿಗೆ ಬರುತ್ತೆ, ಪೂರ್ಣಗೊಳ್ಳುತ್ತೆ. ಆದ್ದರಿಂದ ತಾವು ತಮ್ಮ ಕೈಲಾದ ಮಟ್ಟಿಗೆ ಧನ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ.